ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು IPL 2025 ಫೈನಲ್ ಏನಾಯಿತು ಈ ವಾರ. ಬೆಂಗಳೂರು ಮತ್ತು ಪಂಜಾಬ್ನ ನಡುವೆ ಈ ಮ್ಯಾಚಲ್ಲಿ ನಮ್ಮ RCB ತಂಡ 18 ವರ್ಷಗಳ ನಂತರ ಮೊದಲ ಬಾರಿಗೆ IPL ಚಾಂಪಿಯನ್ಸ್ ಆಗ್ತಾರೆ. ಸೊ ಈ ಮ್ಯಾಚಿಗೆ ಜಿಯೋ ಹಾಟ್ಸ್ಟಾರ್ನಲ್ಲಿ 63.4 ಕೋಟಿ ವ್ಯೂವರ್ಶಿಪ್ ಸಿಕ್ಕಿರುವಂಥದ್ದು. ಇದು ಕನ್ಕರೆಂಟ್ ಆಡಿಯನ್ಸ್ ಅಲ್ಲ, ಯುನೀಕ್ ಆಡಿಯನ್ಸ್ ಅಲ್ಲ, ಆಯಿತಾ. ನೀವು ಒಂದ್ಸಲ ಜಿಯೋ ಹಾಟ್ಸ್ಟಾರ್ನ ಓಪನ್ ಮಾಡಿ ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರೆ 2 ವ್ಯೂವರ್ಶಿಪ್ ರೀತಿ ಕೌಂಟ್ ಮಾಡ್ಕೊಳ್ಳುತ್ತೆ. ಸೊ ಆ ರೀತಿ 63.4 ಕೋಟಿ ವ್ಯೂವರ್ಶಿಪ್ ಅನ್ಬಿಲಿಯಬಲ್, ಆಯ್ತಾ. ಆ ವಿನ್ ಆಗಿದ್ದಂಥ ದಿನ RCBದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕ್ರ್ಯಾಶ್ ಆಗಿ ಹೋಗಿತ್ತು. ಹೆವಿ ಜನ ಅವನು ಪೇಜ್ಗೆ ಬರ್ತಾ ಇದ್ರಿಂದ ಒಳ್ಳೆ ವಿಷಯ, ಆಯ್ತಾ. RCB ವಿನ್ ಆಗುತ್ತೆ, ಸೂಪರ್. ನೆಕ್ಸ್ಟ್ ದಿನ ಪೆರೇಡ್ ಇರುತ್ತೆ ಅಂತ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಪೆರೇಡ್ ಇಲ್ಲ ಅಂತ ಕೂಡ ಅನೌನ್ಸ್ ಮಾಡ್ತಾರೆ. ಫ್ಯಾನ್ಸ್ಗಳಿಗೆ ಹೆವಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ವಿಧಾನಸೌಧದ ಮುಂದೆ ಸ್ಟೇಜ್ ಹಾಕ್ತಾರೆ. ಅಲ್ಲಿ RCB ಪ್ಲೇಯರ್ಸನ್ನು ಇನ್ವೈಟ್ ಮಾಡಿ ಆ ರಾಜಕಾರಣಿಗಳು ಓಡಾಡ್ತಿದ್ದು ನೋಡ್ಬೇಕಪ್ಪ, ಅಯ್ಯೋ ನಾನೇ ಫುಲ್ ಆರ್ಗನೈಸ್ ಮಾಡಿರೋದು ಅನ್ನೋ ರೀತಿ ಎಲ್ಲ ಓಡಾಡ್ತಾ ಇದ್ರು. ಅವರ ರಿಲೇಟಿವ್ಸು ಮಕ್ಕಳನ್ನೆಲ್ಲ ಈ RCB ಪ್ಲೇಯರ್ಸ್ಗಳ ಪಕ್ಕ ಕೂರಿಸೋದು. ದೂರದಲ್ಲಿ ಈ ಫ್ಯಾನ್ಸ್ಗಳು, ನಮ್ಮ ಜನಗಳನ್ನೆಲ್ಲ, ನಾರ್ಮಲ್ ಜನಗಳನ್ನ ದೂರದಲ್ಲಿ ನಿಲ್ಲಿಸೋದು, ಅವ್ರ ಮಕ್ಕಳನ್ನೆಲ್ಲ ಸ್ಟೇಜ್ ಮೇಲೆ ಕೂರಿಸೋದು. ಆ ರೀತಿ ಮಾಡ್ತಾರೆ. ಆಮೇಲೆ ನಿಮಗೆ ಗೊತ್ತು ಏನಾಯಿತು ಅಂತ. 12 ಜನ ಕಾಲು ತುಳಿತಕ್ಕೆ ಸಾವನ್ನಪ್ತಾರೆ. ಯಾರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಸ್ಟೇಜ್ ಮೇಲೆ ನಿಂತ್ಕೊಂಡು ಓಡಾಡೋದಕ್ಕೆ ಮಾತ್ರ ಬೇಕು. ಆಮೇಲೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಂತ ಅಂದರೆ ಯಾರು ತಗೊಳ್ಳಲ್ಲ. ಯಾವ ಪಕ್ಷದವರಾದರೂ ಅಷ್ಟೇ, ಆ ಪಕ್ಷದವ್ರು ಇದ್ದಿದ್ರು ಇದನ್ನೇ ಮಾಡ್ತಾಯಿದ್ರು. ಅವ್ರನ್ನ ಬ್ಲೇಮ್ ಮಾಡೋದು, ಅವರು ಇವ್ರನ್ನ ಬ್ಲೇಮ್ ಮಾಡೋದು ಅಷ್ಟೇ. ಇದ್ರ ಮಧ್ಯ ನಮ್ಮ ಬೆಂಗಳೂರು ಕಂಡಂಥ ಒಬ್ಬ ದಕ್ಷ IPS ಅಧಿಕಾರಿ, ನಾನು ಪರ್ಸ್ನಲಿ ಈ ರೀತಿ ಒಬ್ಬ ಕಮಿಷನರ್ನ, IPS ಆಫೀಸರ್ನ ನಾನು ಪರ್ಸ್ನಲಿ ನೋಡಿರಲಿಲ್ಲ, ಆಯಿತಾ. ದಯಾನಂದ ಸರ್ ಇವರನ್ನ ಸಸ್ಪೆಂಡ್ ಮಾಡ್ತಾರೆ. ಇವರು ಮುಂಚೆನೇ ಹೇಳಿದ್ರಂತೆ, ಆಯಿತಾ. ಸೊ ಇದನ್ನು ಈ ಪರೇಡ್ನ ನಡೆಸಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ರಾಜಕಾರಣಿಗಳು ಅವರ ಬೆಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಈ ವಿಧಾನಸೌಧ ಮುಂದೆ ಸ್ಟೇಜ್ ಹಾಕಿ ಅವ್ರ ಮಕ್ಕಳನ್ನ ಕರೆಸಿ ಅಲ್ಲೆಲ್ಲ ಫುಲ್ ಶೋ ಆಫ್ ಮಾಡಿದ್ದಾಯಿತು. ಆಮೇಲೆ ಈ ಇನ್ಸಿಡೆಂಟ್ ಆದಮೇಲೆ ಈ ರೀತಿ ಯಾರೋ ಒಬ್ರನ್ನ ಸಸ್ಪೆಂಡ್ ಮಾಡಬೇಕು ಅಂದ್ಬಿಟ್ಟು ಒಬ್ಬ ಒಳ್ಳೆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಾರೆ. ನಾಚಿಕೆ ಆಗಬೇಕು. ಯಾರು ಕೇಳಲ್ಲ, ಅದೇ ಪ್ರಾಬ್ಲಮ್ಮು. ಈ ರಾಜಕಾರಣಿಗಳನ್ನ ಯಾರು ಕೇಳಲ್ಲ. ಕೇಳಿದ್ರೆ ಕೂಗಾಡ್ತಾರಲ್ಲ, ನಾನು ನೋಡಿದ್ದೀನಿ ಎಷ್ಟೋ ಸಲ ರಿಪೋರ್ಟರ್ಗಳು ಕೇಳ್ತಾರೆ, ಅವ್ರನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ. ಅಲ್ಲ, ಯಾರಿಗೂ ಅಷ್ಟು ಧೈರ್ಯನೇ ಇಲ್ವಾ ಕೇಳೋಷ್ಟು, ಪ್ರಶ್ನೆ ಕೇಳೋ ಅಷ್ಟು. ನಾವು ಎಲೆಕ್ಟ್ ಮಾಡಿ ಬಂದಿರೋರು ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನಪ್ಪ, ಎಲ್ಲರೂ ಬಾಯಿನ ಮುಚ್ಚಿಸ್ತಾರೆ, ಎಲ್ಲರೂ ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಅಂತ ಕೂಗಾಡ್ಬಿಡೋದು. ಏನೋಪ್ಪ ಬಿಡಿ, ನಮ್ಮ ದೇಶ ಉದ್ಧಾರ. ಇಂಥವ್ರಿದ್ರೆ ಉದ್ಧಾರನೇ ನಮ್ಮ ದೇಶ. ಯಾವ ಪಕ್ಷದವರೂ ಸರಿ ಇಲ್ಲ. ಇರ್ಬೋದೇನೋ ಕೆಲವು ಜನ, ಕೆಲವು ಒಳ್ಳೆ ಪಕ್ಷಗಳು ಇರ್ಬೋದೇನೋ. ನಾವೆಲ್ಲಿ ಗೆಲ್ಲಿಸ್ತೀವಿ? ನಮಗೆ ಜಾತಿ ಬೇಕು, ದುಡ್ಡು ಬೇಕು, ಕುಡಿಯೋಕ್ಕೆ ಬೇಕು ಎಂಡ. ಹಂಗಿದ್ರೆ ಅಲ್ಲ ಓಟ್ ಆಗೋದು. ಬಿಟ್ರಪ್ಪ, ಆಯಿತು, ಕರ್ಮ ಅನುಭವಿಸ್ಕೋತಾರೆಲ್ಲ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಪಾಕಿಸ್ತಾನದಲ್ಲಿರುವಂಥ ಯೂನಿವರ್ಸಿಟಿಯಲ್ಲಿ ರಿಸರ್ಚರ್ಸ್ಗಳು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಿದ್ರಂತೆ. ಇಲಿಯ ಮೇಲೆ ಪ್ರಯೋಗ ಮಾಡೋ ಟೈಮಲ್ಲಿ ಆ ಇಲಿಗೆ ಆಗಿರುವಂಥ ಗಾಯವನ್ನು ಹೀಲ್ ಮಾಡೋದಕ್ಕೆ ಏನೋ ಒಂದು ಕೆಮಿಕಲ್, ಡಿಯೋಕ್ಸಿರಿಬೋಸ್ ಅಂತ ಯಾವುದೋ ಶುಗರ್ ಬೇಸ್ಡ್ ಒಂದು ಲಿಕ್ವಿಡ್, ಇದು ಜೆಲ್ಲು. ಸೊ ಏನಾಗ್ತಾ ಇದೆ ಅಂತ ಅಂದರೆ, ಅದಾಗದಾಗ ಆ ಜಾಗದಿಂದ ಕೂದಲು ಬೆಳೀತಾ ಇದೆಯಂತೆ. ಈ ಪಾಕಿಸ್ತಾನ್ ಸೈಂಟಿಸ್ಟ್ಗಳು ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ದಾರೆ. ಸೊ ಇದೇನಪ್ಪ ಅಂತ ಅಂದರೆ, ಮನುಷ್ಯರ ತಲೆಯಲ್ಲಿ ಹೇರ್ ಗ್ರೋತ್ ಆಗೋದಕ್ಕೆ ಇದು ರಾಮಬಾಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದವ್ರು ಮಾಡೋರೆ ಅಂತ ಅಂದರೆ ಎಷ್ಟು ನಂಬೋದು ಅಂತ ದೇವರನೇ ಗೊತ್ತಿಲ್ಲ. ಸುಮಾರು 80-90% ಇದು ಕೆಲಸವನ್ನು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಏನೋ ಮಾಡಿದ್ರೆ ಎಲ್ರಿಗೂ ನಮ್ಮ ಜಗತ್ತಿನಲ್ಲಿ ಬಾಂಡ್ಲಿ ತಲೆಯವರಿಗೆ ಕ್ಷಮಿಸಿ, ಆಯಿತಾ. ತಲೆ ಕೂದಲು ಇಲ್ಲದವರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಕೆಲವೊಂದು ಹೋಪ್ ಸಿಗ್ಬೋದು, ಆಯಿತಾ. ಸೊ ನೋಡೋಣ ಏನಾಗುತ್ತೆ ಅಂತ. ಪಾಕಿಸ್ತಾನದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಅವ್ರದ್ದೇನು ನೆಕ್ಸ್ಟ್ OS ಲಾಂಚ್ ಮಾಡ್ತಾರೆ, ಪ್ರತಿಯೊಂದು ಹೆಸರನ್ನು ಕೂಡ ಚೇಂಜ್ ಮಾಡ್ತಾ ಇದ್ದಾರೆ.
ಸೊ ಐಫೋನಲ್ಲಿ iOS 26 ಆಯಿತಾ, iOS 19 ಅಲ್ಲ, iOS 26 ಅಂತೆ. ಐಪ್ಯಾಡಿಗೆ iPadOS 26 ಅಂತೆ, ಮತ್ತು ಮ್ಯಾಕ್ ಲ್ಯಾಪ್ಟಾಪು ಡೆಸ್ಕ್ಟಾಪ್ಗಳಿಗೆ macOS 26 ಅಂತೆ. ಎಲ್ಲದಕ್ಕೂ 26 ಅಂತ ಹೆಸರನ್ನು ಇಟ್ಟಿದ್ದಾರೆ. ಇದು ಮುಂದಿನ ವರ್ಷ 2026ಕ್ಕೆ ಈ ಹೆಸರ ಅಥವಾ ಏನಕ್ಕೆ 26 ಅಂತ ಇಟ್ಟರು ದೇವ್ರಾಣೆ ಗೊತ್ತಿಲ್ಲ. ಏನಕ್ಕೆ ಒಂದೇ ಸಲ ಈ ಐಫೋನಿಗೆ iOS 18ಇಂದ ಡೈರೆಕ್ಟಾಗಿ ಏನಕ್ಕೆ iOS 26 ಅನ್ನೋದು ಕೂಡ ಗೊತ್ತಿಲ್ಲ. ನೋಡೋಣ, ಒಟ್ಟಿನಲ್ಲಿ ಇದು ಕನ್ಫರ್ಮ್ ಆಗಿದೆ. ನೆಕ್ಸ್ಟು iOS 26 ಬರುತ್ತೆ. ಮತ್ತು ಈ ಒಂದು OSನ ಮುಖಾಂತರ ಹೆವಿ ಹೊಸ ಫೀಚರ್ಗಳನ್ನೆಲ್ಲ ಐಫೋನಿಗೆ ತೊಗೊಂಬರ್ತಾರಂತೆ. ನೀವೇನಾದರೂ ಆಪಲಿಂದು ಏರ್ಪಾಡ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಅವ್ರದ್ದು ಹೆಡ್ ಗೆಸ್ಚರ್ ಫೀಚರ್ ಬರುತ್ತಂತೆ, ಸ್ಲೀಪ್ ಡಿಟೆಕ್ಷನ್ ಬರುತ್ತಂತೆ, ಕ್ಯಾಮ್ರಾ ಕಂಟ್ರೋಲ್ ಬರುತ್ತಂತೆ, ಮತ್ತು ಆಡಿಯೋ ಮಿಕ್ಸು, ಪೇರಿಂಗನ್ನು ಕೂಡ ಇಂಪ್ರೂವ್ ಮಾಡಿದಾರಂತೆ. ಈ ರೀತಿ ಕೆಲವೊಂದು ಫೀಚರ್ಗಳು ಏರ್ಪಾಡ್ಸಿಗೆ ಬರುತ್ತಂತೆ. ನೋಡೋಣ, ಫುಲ್ UI ಚೇಂಜ್ ಮಾಡ್ತಾ ಇದ್ದಾರಂತೆ ಆಪಲ್ನವರು. ನಾನಂತೂ ಹೆವಿ ಕ್ಯೂರಿಯಸ್ ಆಗಿದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನಥಿಂಗ್ ಫೋನ್ 3 ಏನು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದಾರೆ, ಅದರದ್ದು ಒಂದು ಇಮೇಜನ್ನು ಟೀಸ್ ಮಾಡಿದ್ದಾರೆ ಟ್ವಿಟರ್ನಲ್ಲಿ. ಇದರಲ್ಲಿ ಯಾವುದೇ ಏನು ಗ್ಲಿಫ್ ಇಂಟರ್ಫೇಸ್ ಇದೆ ಅದಿರಲ್ಲ. ಅದನ್ನು ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ವು. ಮತ್ತು ಲೀಕ್ಸ್ನ ಪ್ರಕಾರ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು ಒಂದು 70,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. 70,000. ಆ ಇಮೇಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಥಿಂಗ್ ಅವ್ರು ಅಫಿಷಿಯಲ್ ಆಗಿ ಶೇರ್ ಮಾಡಿರೋ ವಿಡಿಯೋ. ಸೊ ಇದರಲ್ಲಿ ಡಿಸೈನ್ ಹಂಗೆ ಇರುತ್ತೆ, ಬಿಳಿ ಬಣ್ಣ, ಟ್ರಾನ್ಸ್ಪರೆಂಟ್ ಡಿಸೈನೇ ಇರುತ್ತೆ. ಬಟ್ ಯಾವುದೇ ಗ್ಲಿಫ್ ಇಂಟರ್ಫೇಸು ಇರುವುದಿಲ್ಲ. ಅದಷ್ಟು ಮಾತ್ರ ಚೇಂಜ್ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಏರ್ ಡ್ರಾಪ್ ಫೀಚರನ್ನು ಮೋಸ್ಟ್ಲಿ ಡಿಸೇಬಲ್ ಮಾಡಬಹುದು. ಏನಕ್ಕೆ ಅಂತ ಅಂದರೆ ಯುರೋಪಿಯನ್ ಯೂನಿಯನ್ ವಾರ್ನಿಂಗನ್ನು ಕೊಟ್ಟಿತ್ತು. ಏನಕ್ಕೆ ಆಪಲ್ನವರು ಈ ಏರ್ ಡ್ರಾಪ್ ಫೀಚರು ಬರೀ ಐಫೋನಿಂದ ಐಫೋನಿಗೆ ಕೆಲಸ ಮಾಡುತ್ತೆ, ಏನಕ್ಕೆ ಆ್ಯಂಡ್ರಾಯ್ಡಿಗೆ ಏರ್ ಡ್ರಾಪ್ ಮಾಡೋದಕ್ಕಾಗಲ್ಲ, ಫೈಲ್ ಶೇರ್ ಮಾಡೋದಕ್ಕಾಗಲ್ಲ, ಈ ರೀತಿ ಮಾಡಬಾರ್ದು ಅಂದುಬಿಟ್ಟು ಒಂದು ವಾರ್ನಿಂಗನ್ನು ಕೊಡ್ತಾರೆ, ನೋಟಿಸನ್ನು ಕೊಡ್ತಾರೆ. ಸೊ ಇದರಿಂದ ನಂಗೆ ಅನ್ನಿಸ್ತಂಗೆ ಆಪಲ್ನವರು ಮೋಸ್ಟ್ಲಿ ಈ ಏರ್ ಡ್ರಾಪ್ ಫೀಚರ್ನೇ ತೆಗಿಬೋದೇನೋ, ಅಥವಾ ಏರ್ ಡ್ರಾಪ್ ಮುಖಾಂತರ ಆ್ಯಂಡ್ರಾಯ್ಡ್ ಫೋನ್ಗೂ ಶೇರ್ ಮಾಡೋ ರೀತಿ ಮಾಡಬಹುದೇನೋ, ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವ್ರು ಏನು iPhone 17 ನೆಕ್ಸ್ಟ್ ಲಾಂಚ್ ಮಾಡ್ತಾರೆ. ಸೊ ಅದರಲ್ಲಿ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಇರುತ್ತಂತೆ. ಮುಂಚೆ 6.1 ಇಂಚ್ ಇರ್ತಿತ್ತು. ಸೊ ಈ ಸಲ 6.3 ಇಂಚನ್ನು ಮಾಡ್ತಾರಂತೆ. ಸೊ ಪ್ಲಸ್ ವೇರಿಯಂಟು ಈ ಸಲ ಲಾಂಚ್ ಆಗ್ತಿಲ್ಲ. ಈ ಕಾರಣದಿಂದ ಬೇಸ್ ವೇರಿಯಂಟನ್ನೇ ಸ್ವಲ್ಪ ಸೈಜ್ ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತು ಈ ಸಲ ಫೈನಲಿ 120 ಹರ್ಟ್ಸಿಂದು ರಿಫ್ರೆಶ್ ರೇಟನ್ನು ಕೊಡ್ತಾರಂತೆ. ಯಪ್ಪ ದೇವ್ರೆ, ಇಷ್ಟು ದಿನ 70,000 ರೂಪಾಯಿಗೆ ಲಾಂಚ್ ಆಗ್ತಾ ಇದ್ದಂಥ ಫೋನಲ್ಲಿ ಇಷ್ಟು ದಿನ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರ್ತಾ ಇರಲಿಲ್ಲ. ಫೈನಲಿ ಕೊಟ್ಟರು ಕಣಪ್ಪ. ಯಪ್ಪ ದೇವ್ರೆ, ಇದೇ ಮೋಸ್ಟ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಈ ಫೋನಲ್ಲಿ. ಅದು ಬಿಟ್ಟು ಬೇರೇನು ಸಹ ನಿಮಗೆ ಅಪ್ಡೇಟ್ ಸಿಗ್ತಿಲ್ಲ, ಆಯಿತಾ. ಸೇಮ್ ಪ್ರೊಸೆಸರ್ ಅಂತ ಕೂಡ ಹೇಳ್ತಾರೆ. ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ನಮ್ಮ ದೇಶದಲ್ಲಿ ಟಾಟಾ ಅವರ ಜೊತೆ ಕೊಲಾಬರೇಟ್ ಆಗಿ ಐಫೋನ್ ಮತ್ತು ಮ್ಯಾಕ್ಬುಕ್ ರಿಪೇರಿ ಮಾಡೋದಕ್ಕೆ ಮೋಸ್ಟ್ಲಿ ಏನೋ ಎಕ್ಸ್ಕ್ಲೂಸಿವ್ ಒಂದು ಸರ್ವಿಸ್ ಸೆಂಟರ್ಗಳನ್ನ ಓಪನ್ ಮಾಡ್ಬೋದೇನೋ, ಆಯಿತಾ. ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಆಥರೈಸ್ಡ್ ಇರುತ್ತಾ, ಥರ್ಡ್ ಪಾರ್ಟಿ ಇರುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಾಟಾದವರು ನೆಕ್ಸ್ಟು ಆಪಲ್ಗೆ ಮೋಸ್ಟ್ಲಿ ಸರ್ವಿಸನ್ನು ಮಾಡಿಕೊಡಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಕ್ಯೂನವರು ಐಕ್ಯೂ Z10 ಲೈಟ್ ಅಂತ ಒಂದು ಹೊಸ ಫೋನನ್ನು ಇದೇ 18ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಫೋನಲ್ಲೇನೋ 6000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಮೋಸ್ಟ್ಲಿ ನಂಗೆ ಅನ್ನಿಸ್ದಂಗೆ ಒಂದು 15,000 ರೇಂಜಲ್ಲಿ ಲಾಂಚ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಇರುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಪ್ರೊಸೆಸರು ನಂಗೆ ಅನ್ನಿಸ್ದಂಗೆ ಇರಲ್ಲ ಅದು, ಅಥವಾ ಡೈಮೆನ್ಸಿಟಿ 7300 ಅಂತಲೂ ಹೇಳ್ತಾರೆ. ನೋಡಬೇಕಾಗಿದೆ ಯಾವ ಪ್ರೊಸೆಸರ್ ಇರುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೊ BlueFox NX1 ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡಿದ್ದಾರೆ, ಆಯಿತಾ. ಸೊ ಚೈನಾದಲ್ಲಿ ಇದು ಲಾಂಚ್ ಆಗಿದೆ. ಇದರ ಬೆಲೆ ಬಂದ್ಬಿಟ್ಟು 7,158 ರೂಪಾಯಿ. ಅಂದರೆ ಅವ್ರ ರೇಟನ್ನು ನಮ್ಮ ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದ್ರೆ ಹೆವಿ ಕಾಂಪ್ಯಾಕ್ಟ್ ಆಗಿದೆ. ಒಂದು ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನ್, ಆಯಿತಾ. ಇದು ಆ್ಯಂಡ್ರಾಯ್ಡ್ 15 ಬೇಸ್ಡ್ OS. ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತ ಅಂದರೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಫೋನ್ ಇಂಡಿಯಾದಲ್ಲಿ ಲಾಂಚ್ ಆಗಬೇಕು ಗುರು. ಬರೀ 4 ಇಂಚಿನ ಫೋನ್, ಆಯಿತಾ. ಮುಂಚೆ ಬರ್ತಿತ್ತು 4 ಇಂಚಿನ ಫೋನು. ಇತ್ತೀಚೆಗೆ ನೋಡಿಲ್ಲ ನಾನು ಇಷ್ಟು ಕಾಂಪ್ಯಾಕ್ಟ್ ಆಗಿರುವಂಥ ಫೋನ್. ಬಂತು ಅಂತ ಅಂದರೆ ತುಂಬ ಜನ ಪರ್ಚೇಸ್ ಮಾಡ್ತಾರೆ. ಹೆವಿ ಕಾಂಪ್ಯಾಕ್ಟು, ಸಖತ್ತಾಗಿದೆ. ಇಲಿಯೋ G81 ಪ್ರೊಸೆಸರ್, ಓಕೆ ಅಂತ ಪವರ್ಫುಲ್ ಅಲ್ಲ, ಬಟ್ ಸ್ಟಿಲ್ 21 MP ಕ್ಯಾಮ್ರಾ ಅಂತ ರೇರು, ಫ್ರಂಟ್ 5 MP, 3000 mAh ಕೆಪಾಸಿಟಿ ಬ್ಯಾಟ್ರಿ. ಆಬ್ವಿಯಸ್ಲಿ ಸಣ್ಣ ಡಿಸ್ಪ್ಲೇ ಆಗಿರೋದ್ರಿಂದ ಮ್ಯಾಟ್ರ್ ಆಗಲ್ಲ. 10 ವ್ಯಾಟ್ನ ಚಾರ್ಜಿಂಗ್ ಅಂತೆ. ಸೊ ಡಿಸ್ಪ್ಲೇ 60 ಹರ್ಟ್ಸ್ ನಾರ್ಮಲ್ ಡಿಸ್ಪ್ಲೇ, ಬಟ್ ಸ್ಟಿಲ್ ಸಖತ್ ಕಾಂಪ್ಯಾಕ್ಟ್ ಆಗಿದೆ. ಐ ಹೋಪ್
ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.